ಗೈಸ್ ಫುಲ್ಲು ಅರ್ಜೆಂಟಲ್ಲಿ ಇದ್ದೀನಿ ಅಂತ ಅಂದ್ಕೊಂಡ್ರೆ ಗೈಸ್ ಏನಪ್ಪ ವಿಷಯ ಅಂದರೆ ನಮ್ಮ ಫ್ರೆಂಡ್ಸು ನೆನ್ನೆ ನೈಟು ಮತ್ತು ಬೆಳಿಗ್ಗೆ ಕಾಲೇಜ್ಗೆ ಹೋಗಲ್ಲ ಅಂತೆಲ್ಲ ಮೆಸೇಜ್ ಆಗ್ತಿದ್ರು. ಬಟ್ ಒಂದು 4-5 ಜನ ಕಾಲೇಜ್ಗೆ ಹೊಟ್ಟೋಗವ್ರೆ. ಬಟ್ ಇವತ್ತೇನಪ್ಪ ಅಂದರೆ ಆಲ್ ಟಿಕೆಟ್ ಕೊಡ್ತಾರೆ ನಮ್ಮ ಕಾಲೇಜಲ್ಲಿ. ಅದಕ್ಕೋಸ್ಕರ ನಾನು ಫೀಸ್ ಎತ್ಕೊಂಡು ಹೋಗಬೇಕು. ನಾನು ಶ್ರೀರಂಗಪಟ್ಟಣಕ್ಕೆ ಹೋಗಿದ್ದೆ ಗೈಸ್, ಬಟ್ ಫೀಸ್ ಎತ್ಕೊಂಡು ಹೋಗಿರಲಿಲ್ಲ, ಕಾಲೇಜ್ಗೆ ಹೋಗಿರಲಿಲ್ಲ. ಸೊ ಹಾಗಾಗಿ ನಮ್ಮ ಸರ್ರು ನಮ್ಮ ಅಮ್ಮಗೆ ಫೋನ್ ಮಾಡಿ ನಿಮ್ಮ ಮಗ ಬಂದಿಲ್ಲ ಹಂಗೆ ಹಿಂಗೆ ಅಂತೆಲ್ಲ ಹೇಳ್ಬಿಟ್ಟವ್ರೆ. ನನಗಂತೂ ಇವಿ ರೋಸ್ಟ್ ಆಗ್ಬಿಟ್ಟೈತೆ ಅನ್ಕದೆ ಗೈಸ್. ಸೊ ಅದಕ್ಕೋಸ್ಕರ ಶ್ರೀರಂಗಪಟ್ಟಣದಿಂದ ಪುನಃ ನಮ್ಮ ಮನೆಗೆ ಬಂದು ಈಗ ಕಾಸು ಎತ್ಕೊಂಡು ಹೋಗಬೇಕು. ಫೀಸ್ನ 1,500,000. ನನಗಂತೂ ಇವಿ ಟೆನ್ಷನ್ ಆಗ್ಬಿಟ್ಟೈತೆ ಗೈಸ್. ಬ್ಯಾಗ್ನ ಎತ್ಕೊಬಿಟ್ಟೈತೀನಿ ಗೈಸ್. ಆಮೇಲೆ ಯೂನಿಫಾರ್ಮ್ ಹಾಕಿಲ್ಲ ಅಂದ್ಬಿಟ್ಟು ಕೊಳ್ಳಿಲ್ಲ ಅಂದರೆ ಅದು ಬೇರೆ ಕಾಟ. ಊಟ ಇಲ್ಲೇ ಇರಲಿ, ಊಟ ಏನು ತಿನ್ನಲ್ಲ. ಈಗ ಮಸ್ತಾಗಿ ನಮ್ಮ ತೇಜು ಗಾಡಿ ಕೊಟ್ಟಂಗೆ ಗೈಸ್. ಈಗ ಗಾಡಿಗೆ ಹೋಗ್ಬೇಕು ಶ್ರೀರಂಗಪಟ್ಟಣಕ್ಕೆ. ನೋಡಿ ಗೈಸ್, ಇಷ್ಟು ಟೆನ್ಷನಲ್ಲೂ ವ್ಲಾಗ್ ಮಾಡ್ತಾಯಿದ್ದೀನಿ ಅಂದರೆ ಅರ್ಥ ಮಾಡ್ಕೊಳ್ರಿ. ಈಗ ಲೆಟ್ಸ್ ಗೋ ಗೈಸ್, ಫಾಸ್ಟಾಗಿ ಹೋಗ್ಬೇಕು. ಈಗ ಕಾಸು ಬಿದ್ಕಿದ್ದೋದ್ರೆ ಯಾವ ಥರ ಹಣೆ ಬರ. ಶ್ರೀರಂಗಪಟ್ಟಣಕ್ಕೆ ಹೋಗಿದ್ದೀನಿ, ಬಟ್ ಅಟೆಂಡೆನ್ಸ್ ಫೀಸ್ ಎತ್ಕೊಂಡು ಹೋಗಿಲ್ಲ. ಅದಕ್ಕೋಸ್ಕರ ರಿಟರ್ನ್ ಬಂದಿದ್ದೀನಿ. ಅದು ಬೇಗ ಹೋಗ್ಬೇಕು ಗೈಸ್. ನಮ್ಮ ಸರ್ರು ಫೋನ್ ಮಾಡಿ ನಮ್ಮ ಅಮ್ಮಂಗೆ ಎಲ್ಲ ಹಾಕ್ಕೊಟ್ಬಿಟ್ಟವ್ರೆ ಗೈಸ್. ನಿಮ್ಮ ಮಗ ಹಂಗೆ ಈ ಮಗ ಹಿಂಗೆ ಅಷ್ಟು ಮಾಡಿ ಕಮ್ಮಿ ಮಾಡಿದ್ದೀನಿ, ಕಮ್ಮಿ ಮಾಡಿದ್ರು ನೀವು ಫೀಸ್ ಕಟ್ಟೋಕ್ಕೇನೋ ಬರೋಕ್ಕೇನೋ ಹಂಗೆ ಹಿಂಗೆ ಅಂತ ನಮ್ಮ ಮಮ್ಮಿ ನನಗೆ ಫೋನ್ ಮಾಡಿಬಿಟ್ಟು ಉಗಿತಾವ್ರೆ. ನನ್ನ ಮಗನೇ ಎಲ್ಲರೂ ಹಾಳಾಗಿ ಹೋಗು ನೀನು ಹಂಗೆ ಹಿಂಗೆ ಅಂತ. ಬಟ್ ಏನು ಮಾಡೋಕ್ಕಾಗಲ್ಲ. ಈಗ ಹೋಗ್ಬೇಕು, ಬನ್ನಿ ಗೈಸ್ ಹೋಗೋಣ. ಗೈಸ್ ಇವಾಗ ಹೋಗ್ತಾ ಇದ್ದೀನಿ, ಬಟ್ ಮಳೆ ಬರ್ತಾ ಇದೆ ಗೈಸ್ ಜೋರಾಗಿ. ಈ ಮಳೆನೂ ನೆನ್ಪು ಹೋಗ್ಬೇಕು ನೋಡ್ರಿ ನಮ್ಮ ಕಷ್ಟನ. ಎಂತ ಕೋಳುಗುರು. ಬಾಯ್ ಬಾಯ್, ಟಾಟಾ, ಗುಡ್ ಬಾಯ್, ಗಯಾ. ಗೈಸ್ ಇವಾಗ ಕ್ಲಾಸಿಗೆ ಬಂದು ಫೈನ್ ಎಲ್ಲ ಕೊಟ್ಬಿಟ್ಟು ಸರ್ಕಲ್ಲಿ ಒಂದೆರಡು ಒಳ್ಳೆ ಮಾತುಗಳು ಆಡಿಸ್ಕೊಂಡು ಈಗ ಬಂದು ನಿಂತಿದ್ದೀವಿ. ಮತ್ತು ಒಂದೊಂದಲ್ಲಿ ಯಾರಪ್ಪ ಅಂದರೆ ನಮ್ಮ ಜಯಂತ್ ಕೂಡ ಉಗಿಸ್ಕೊಂಡು ಒಂದು 30 ಸಲ ಫೋನ್ ಮಾಡಿಸ್ಕೊಂಡು ಸರ್ಕೈಲಿ ಇವಾಗ ಬಂದು ಫೈನ್ ದುಡ್ಡು ಕೊಟ್ಟವನೇ. ಮತ್ತು ಇಲ್ಲಿ ನೋಡ್ರಿ ಗೈಸ್, ಈ ನನ್ನ ಮಕ್ಕಳಿಂದನೇ ಆಗಿದ್ದು ಇವತ್ತು. ಇವ್ರು 3-4 ಸೀಟ್ ಬಂದ್ಬಿಟ್ಟವ್ರೆ ಇವತ್ತು. ಅದಕ್ಕೋಸ್ಕರ ಫೋನ್ ಮಾಡಿ ತಲೆ ತಿಂದಾಕ್ಬಿಟ್ರು ಅಂದ್ಕೊಳ್ಳಿ ಗೈಸ್. ಇವಾಗ ಊಟ ಮಾಡೋಕೆ ಹೋಗ್ಬೇಕು ಗೈಸ್. ಆಲ್ ಟಿಕೆಟ್ನ ಮಧ್ಯಾಹ್ನ ಅಂತೂ ಕೊಡಲ್ಲ. ಇವತ್ತು ಶನಿವಾರ, ಎಲ್ಲ ಕಾಲೇಜ್ಗಳೆಲ್ಲ ಶನಿವಾರ ಮಧ್ಯಾಹ್ನ ಬಿಟ್ಟರೆ ನಮಗೆ ಮಾತ್ರ 3 ಗಂಟೆ ಆಗುತ್ತೆ ಬಿಡೋದು. ಈಗಲೇ ಆಲ್ ಟಿಕೆಟ್ ಕೊಟ್ಟರೆ ಮನೆ ಕೊಟ್ಟೈತೀವಿ ಅಂದ್ಬಿಟ್ಟು 3 ಗಂಟೆ ಕೊಡ್ತಾರೆ ಗೈಸ್. ಯಾಕಂದರೆ ಇದು ಕಾಲೇಜ್ ಅಲ್ಲ, ಇದು ಟ್ರೈನಿಂಗ್ ಇನ್ಸ್ಟಿಟ್ಯೂಟ್. ಏನು ಹೇಳು. ನಾನು ಯೋಚನೆ ಮಾಡ್ತಾ ಇದ್ದೆ ಗೈಸ್, ಇವತ್ತು ಏನು ಮಾಡೋದು ವ್ಲಾಗ್ನ, ಕಾಲೇಜ್ಗೂ ಐತೆ ಅಲ್ವಲ್ಲ ಏನು ಹಂಗೆ ಹಿಂಗೆ ಅಂತ. ಬಟ್ ಸಡನ್ನಾಗಿ ಒಂದು ಟ್ವಿಸ್ಟ್ ಬತ್ತು ನೋಡ್ರಿ. ಟ್ವಿಸ್ಟ್ ಮೇಲೆ ಟ್ವಿಸ್ಟು. ಈಗ ಲೆಟ್ಸ್ ಗೋ, ಊಟ ಮಾಡೋಕೆ ಹೋಗ್ಬೇಕು ಗೈಸ್. ಬರ್ರಿ ಹೋಗೋಣ ಗೈಸ್. ಇವಾಗ ಕಾಲೇಜಿಂದ ಊಟ ಮಾಡೋಕೆ ಬಂದಿದ್ದೀವಿ ನೋಡ್ರಿ ಗೈಸ್, ಇಂದಿರಾ ಕ್ಯಾಂಟೀನ್ಗೆ. ಹೆಂಗೆ ತಿಂತವ್ರೆ ನನ್ನ ಮಕ್ಕಳು. ಚಿನ್ಮಯ್, ಅದು ಯಾವುದೋ ಒಂದು ಹುಡುಗಿನ ಲವ್ ಮಾಡ್ತಾ ಇದ್ದೀನಿ ಅಂದೆಲ್ಲ, ಆ ಹುಡುಗಿನೂ ನೀನು ಲವ್ ಮಾಡ್ತಾವಳ? ಯಾರು ಹತ್ರ ಗೊತ್ತಿಲ್ಲ. ಇದೆ ಲವ್ ಕಣ್ಣು ಮೂಗು ಬಾಯಿ ಅನ್ಕೊಂಡು ಚೋಟಾ ಭೀಮ್ ನೋಡಿ, ನಮ್ಮ ಚೋಟಾ ಭೀಮ್ ನೋಡಿ ಯಾವ ಥರ ಎಷ್ಟು ಉದ್ದವನೇ ಚೋಟಾ ಭೀಮ್. ಇವಾಗ ಇಂದಿರಾ ಕ್ಯಾಂಟೀನಲ್ಲಿ ಊಟ ಮಾಡ್ಕೊಂಡು ಬಂದಿರೋದಿಲ್ಲಪ್ಪ ಅಂದರೆ ಶ್ರೀರಂಗಪಟ್ಟಣನ ಒಂದು ರೌಂಡ್ ಹಾಕೊಂಡು ಹಂಗೆ ಕ್ಲಾಸ್ಗೆ ಹೋಗೋಣ ಅಂತ ಬಂದಿದ್ದೀವಿ ಗೈಸ್. ಇಲ್ಲಿ ನೋಡ್ರಿ ಗೈಸ್, ನಮ್ಮ ರಾಜೇಶ ಮತ್ತು ಕಾಂತ, ಈ ಕಡೆ ಚಿನ್ಮಯಿ, ಮೋಹನಾಚಾರಿ, ಬ್ರ್ಯಾಂಡೆಡ್ ಕಿಲಾಡಿ, ಜಯಂತ. ಈಗ ಒಂದು ರೌಂಡ್ ಹಾಕೊಂಡು ಹೋಗ್ಬೇಕು ಗೈಸ್. ಬರ್ರಿ ಹೋಗೋಣ ಗೈಸ್. ಶ್ರೀರಂಗಪಟ್ಟಣ ಎಲ್ಲ ರೌಂಡ್ ಹಾಕೊಂಡು ಇವಾಗ ನಮ್ಮ ಕಾಲೇಜ್ ಹತ್ರ ಬಂದರೆ ಏನು ಜನ ಸಾಗರ ಗೈಸ್. ಬಸ್ ಸ್ಟ್ಯಾಂಡಲ್ಲಿ ಜನ ತುಂಬೋಗ್ಬಿಟ್ಟವ್ರೆ ಅಂತ ಅನ್ಕೊಳ್ರಿ. ಇಲ್ಲಿ ನೋಡ್ರಿ ನಮ್ಮ ಬಾಯ್ಸು ಗೈಸ್. ನೋಡಿ ಗೈಸ್, ಪಟ್ನಾ ಬಸ್ ಸ್ಟ್ಯಾಂಡ್ ಫುಲ್ ರಶ್ ಆಗಿಬಿಟ್ಟಿದೆ. ಆ ಕಡೆಯಿಂದ ಅಟ್ಯಾಕು, ಈ ಕಡೆಯಿಂದ ಅಟ್ಯಾಕು, ಫುಲ್ಲು KSRTC ಬಸ್ಸು, ನೀಲಿ ಬಸ್ಸು, ಎಲ್ಲ ಕಡೆಯಿಂದ ಅಟ್ಯಾಕ್ ಮಾಡ್ತಾವ್ರೆ ಗೈಸ್. ನಾವು ನೋಡ್ತಾ ಇದ್ದೀವಿ ಯಾವ ಥರ ಅಂದರೆ ಎಲ್ಲ ವೀಕ್ಷಣೆ ಮಾಡ್ತಾ ಇದ್ದೀವಿ, ಯಾವ ಥರ ಬಸ್ ಹೋಗುತ್ತೆ, ಯಾವ ಥರ ಏನು ಅಂತ ಗೈಸ್. ಇವಾಗ ನೋಡ್ರಿ ಗೈಸ್, ಇದಕ್ಕೆ 5 ನಿಮಿಷದ ಹಿಂದೆ ಫುಲ್ಲು ಬಸ್ಗಳೆಲ್ಲ ತುಂಬ್ಕೊಬಿಟ್ಟಿದ್ದೋ. ಈಗ ಕಮ್ಮಿ ಬಸ್ ಆಗ್ಬಿಟ್ಟವೆ ನೋಡ್ರಿ. ಆ ಕಡೆ ಇಷ್ಟು ಜನ ಸೈನಿಕರು, ಈ ಕಡೆ ಇಷ್ಟು ಜನ ಸೈನಿಕರು, ಫುಲ್ಲು ರಶ್ ಆಗ್ಬಿಟ್ಟೈತೆ ಅನ್ಕೊಳ್ರಿ ಗೈಸ್ ಪಟ್ನಾ ಬಸ್ ಸ್ಟ್ಯಾಂಡು. ಇಲ್ಲಿ ನೋಡ್ರಿ ಎಷ್ಟು ಜನ ಅವ್ರೆ. ಈ ಕಡೆ ನೋಡಿ, ಈ ಕಡೆ ಎಷ್ಟು ಜನ, ಆ ಕಡೆ ಅಷ್ಟು ಜನ. ಈಗ ನಾವು ವೀಕ್ಷಣೆ ಮಾಡ್ತಾ ಇದ್ದೀವಿ ಇಲ್ಲಿ ನಿಂತ್ಕೊಂಡು ನೋಡಿ. ಇವರೆಲ್ಲ ವೀಕ್ಷಕರು
ಗೈಸ್ ನಿಮಗೆಲ್ಲ ಎಷ್ಟು ಥ್ಯಾಂಕ್ಸ್ ಹೇಳ್ಬೇಕಂತ ಗೊತ್ತಿಲ್ಲ. ನನ್ನ ಮೀಟ್ ಆಗೋಕ್ಕೆ, ನನ್ನ ಜೊತೆ ಸೆಲ್ಫಿ ತೆಗಿಸ್ಕೊಳ್ಳೋಕ್ಕೆ, ನನ್ನ ಜೊತೆ ಮಾತಾಡೋಕ್ಕೆ ಇಷ್ಟು ಜನ ಬಂದಿದ್ದೀರಾ. ನಿಮಗೆಲ್ಲ ಏನು ಹೇಳ್ಬೇಕಂತ ಗೊತ್ತಿಲ್ಲ. ನಾನು ಯಾವತ್ತೂ ನಿಮಗೆ ಚಿರಋಣಿಯಾಗಿರ್ತೀನಿ ಗೈಸ್. ಲವ್ ಯು ಆಲ್. ಏಯ್ ಯಾರಲ್ಲಿ ಪ್ಲೀಸ್ ಸಮಾಧಾನ, ಸೈಲೆನ್ಸ್. ಹೆಂಗೆ ಆಡಿಯನ್ಸು ಫುಲ್ಲು ಗೈಸ್. ಇವಾಗ ಬಸ್ ಸ್ಟ್ಯಾಂಡಲ್ಲಿ ನಮ್ಮ ಫ್ಯಾನ್ಸ್ ಎಲ್ಲ ಮಾತಾಡ್ಸ್ಕೊಂಡು ಮೀಟ್ ಮಾಡ್ಕೊಂಡು ಇವಾಗ ಎಲ್ಲಪ್ಪ ಬಂದಿರೋದು ಅಂದರೆ ನಾನು ನಮ್ಮ ಕ್ಲಾಸ್ ರೂಮಿಗೆ ಬಂದಿದ್ದೀನಿ ಗೈಸ್. ಇಲ್ಲಿ ನೋಡ್ರಿ ಇವರೆಲ್ಲ ಫಸ್ಟ್ ಇಯರ್ ಅವರು, ಅಲ್ಲಿ ಹಿಂದೆ ಸೆಕೆಂಡ್ ಇಯರು. ಇಲ್ಲಿ ನೋಡ್ರಿ ಗೈಸ್ ಇವನು ನಿಧಿಡವ್. ನಮ್ಮ ಅಯ್ಯಣ್ಣ ಎಲ್ಲ ಹುಡುಕ್ತಾ ಇದ್ದೀನಿ ಇಲ್ಲಿ. ಆ ಬ್ಯಾಗ್ ನೀನು ಇರೋದಕ್ಕೆ ಆ ಬ್ಯಾಗ್ ಔಸ್ಕೊತಾ ಇದೆಯಲ್ಲ, ಕಾಣಲ್ವಾ? ಮತ್ತೆ ಯಾಕೆ ಔಸ್ಕೊತೀಯ ಗೈಸ್? ಬನ್ನಿ ಗೈಸ್, ನಮ್ಮ ಕಾಂತ ಗೈಸ್. ಈ ರಾಜೇಶ್ ಅವಾಗಿಂದ ರೀಲ್ಸ್ ತೋರಿಸ್ತೀನಿ, ಒಂದು ರೀಲ್ಸ್ ತೋರಿಸ್ತೀನಿ ಅಂತ ಹೇಳ್ತಾನೆ. ಯಾವ ರೀಲ್ಸ್ ತೋರಿಸ್ತಾನೆ ಬನ್ನಿ ನೋಡೋಣ. ಅಪ್ಪ ಮಗಳ ಬಡಿದೆ ನೋಡು. ನಮ್ಮನ್ ಸೈಕು ಗುರು, ಹೆಂಗೆ ಗುರು ಇವೆಲ್ಲ? ಯಪ್ಪ ಒತ್ತ ಪಕ್ಕು ಗುರು. ನಾನು ಏನು ಮಾತಾಡಕ್ಕೂ ಆಗಲ್ಲ. ನಗಕ್ಕಾಗ್ದೆ, ಅಳಕ್ಕಾಗ್ದೆ, ಬಾಳಕ್ಕಾಗ್ದೆ, ಸಾಯಕ್ಕಾಗ್ದೆ, ಮರಿಯಕ್ಕಾಗ್ದೆ, ನನ್ ಬಾಳ್ಗಷ್ಟು ಬೆಂಕಿ ಹಾಕ. ಗೈಸ್ ಇಲ್ಲಿ ನೋಡ್ರಿ ಗೈಸ್, ನಮ್ಮ ಚಿನ್ಮಯಿ ಲಾಸ್ಟ್ ಡೇ ಕಾಲೇಜ್ ಅಂದ್ಬಿಟ್ಟು ಎಲ್ಲರಿಗೂ ಬನಾನಾ ಕೊಡ್ತಾ ಇದ್ದಾನೆ. ಇಲ್ಲಿ ನೋಡ್ರಿ ಎಲ್ಲ ತಿಂತಾ ಇದೀವಿ ಬನಾನಾ. ಇವನು ನೋಡ್ರಿ ಗಟಾರಿ ಬನಾನಾ ಇವನು ಇವಾಗ ಗೈಸ್ ಏನಪ್ಪ ಅಂದರೆ ಬೆಳಗ್ಗೆ ಫೈನ್ನ ಕೊಟ್ಬಿಟ್ಟು ಆಲ್ ಟಿಕೆಟ್ ಇಸ್ಕೊ ಹೋಗೋದ ಅಂತ ಕಾಲೇಜಿಗೆ ಬಂದೆ ಗೈಸ್. ಬಟ್ ಈ ಟೈಮ್ ಬಂದು 3 ಗಂಟೆ ಆಗ್ತೈತೆ, ಇನ್ನೂ ಆಲ್ ಟಿಕೆಟ್ ಕೊಟ್ಟಿಲ್ಲ, ಇನ್ನೂ ಇಲ್ಲೇ ಕೂರ್ಸವ್ರೆ. ಇನ್ನೊಂದೇನು ಬೇಜಾರು ಅಂದರೆ ಈ ಬೆಂಚಲ್ಲಿ ಇನ್ನೊಂದ್ಸಲಿ ಮಲ್ಕೊಳಕ್ಕಾಗಲ್ಲ, ಈ ಕ್ಲಾಸ್ ರೂಮಲ್ಲಿ ಇನ್ನೊಂದ್ಸಲಿ ಕುತ್ಕೊಳ್ಳೋಕ್ಕಾಗಲ್ಲ ಅನ್ನೋದು ಒಂದು ಬೇಜಾರು. ಮತ್ತು ಇನ್ನೊಂದು ಸ್ಪೆಷಲ್ ಥ್ಯಾಂಕ್ಸ್ ಯಾರಿಗೆ ಹೇಳ್ಬೇಕಪ್ಪ ಅಂದರೆ ನಮ್ಮ ಬಾಯ್ಸ್ಗೆ ಗೈಸ್. ತುಂಬ ಅಂದರೆ ತುಂಬ ಸಪೋರ್ಟ್ ಮಾಡಿದ್ದಾರೆ. ರೀಲ್ಸ್ ಮಾಡೋಕ್ಕಾಗಲಿ, ಈ ಯೂಟ್ಯೂಬ್ ಚಾನಲಲ್ಲಿ 1K ಸಬ್ಸ್ಕ್ರೈಬರ್ಸ್ ಆಗಿದ್ದಾರಲ್ಲ, ಅದರಲ್ಲಿ ಅರ್ಧಕ್ಕರ್ಧ ನಮ್ಮ ಕಾಲೇಜವರು ತುಂಬ ಅಂದರೆ ತುಂಬ ಸಪೋರ್ಟ್ ಮಾಡಿದ್ದಾರೆ ಗಾಯ್ಸ್. ಇಲ್ಲಿ ಯಾರ್ಯಾರು ಕೂತವ್ರಲ್ಲ ಅವರೆಲ್ಲ ಗಾಯ್ಸ್. ಇನ್ನು ಸುಮಾರು ಜನ ಕಾಲೇಜ್ಗೆ ಇವತ್ತು ಬಂದಿಲ್ಲ. ನಮ್ಮ ಕ್ಲಾಸಲ್ಲಿ ನನ್ನ ವ್ಲಾಗಲ್ಲಿ ಯಾರ್ಯಾರು ಕಾಣಿಸ್ಕೊತಾರೆ ಅವರೆಲ್ಲ ತುಂಬ ಅಂದರೆ ತುಂಬ ಸಪೋರ್ಟ್ ಮಾಡಿದ್ದಾರೆ. ಮತ್ತು ನೀವು ಕೂಡ ತುಂಬ ಸಪೋರ್ಟ್ ಮಾಡಿದ್ದೀರಾ. ನಿಮಗೆ ಥ್ಯಾಂಕ್ ಯು ಮತ್ತು ಲವ್ ಯು ಗೈಸ್. ಈಗ ನಮ್ಮ ಸರ್ರು ಇನ್ನೂ ಬಂದಿಲ್ಲ ಕ್ಲಾಸ್ ರೂಮ್ಗೆ, ಅದಕ್ಕೋಸ್ಕರ ಕೂತಿದ್ದೀವಿ. ಬಂದ ತಕ್ಷಣ ಕ್ಲಾಸ್ ರೂಮ್ಗೆ ಆಲ್ ಟಿಕೆಟ್ ಇಸ್ಕೊಂಡು ಹೋಗ್ಬಿಡೋದೆ ಗೈಸ್. ಗೈಸ್ ಈಗ ಕಾಲೇಜಿಂದ ಆಲ್ ಟಿಕೆಟ್ ಇಸ್ಕೊಂಡು ಬಸ್ ಸ್ಟ್ಯಾಂಡಿಗೆ ಬಂದಿದ್ದೀವಿ ಗೈಸ್. ಇಲ್ಲಿ ನೋಡ್ರಿ ಗೈಸ್ ನಮ್ಮ ಬಸ್ಸು. ಬಟ್ ನಾವು ಇವಾಗ ಬಸ್ಸಲ್ಲಿ ಹೋಗಲ್ಲ, ಬೆಳಗ್ಗೆ ಬೈಕ್ ತಗೊಂಡ್ಬಂದ್ವಲ್ಲ, ಬೈಕಲ್ಲಿ ಹೋಗ್ಬೇಕು. ಇಲ್ಲಿ ನೋಡ್ರಿ ಗೈಸ್ ನಮ್ಮ ಫ್ರೆಂಡ್ಸು ಲಾಸ್ಟ್ ಡೇ, ನಮ್ಮ ಪ್ರೀತು, ನಮ್ಮ ಕೂದಲು, ನಮ್ಮ ಕಪ್ಪೆ, ನಮ್ಮ ರಾಕಿ ಬೈಯಿ ಮತ್ತು ನಮ್ಮ ರಾಜೇಶ ಆಲ್ ಟಿಕೆಟ್ ಇಸ್ಕೊಂಡು ಮಸ್ತಾಗಿ ನಿಂತ್ಕೊಬಿಟ್ಟವನೆ. ಈಗ ಹೋಗ್ಬೇಕು ಗೈಸ್, ನಮ್ಮ ಕಪ್ಪೆನೇ ತಗೊಂಡು ಹೋಗ್ಬೇಕೀಗ. ಬುಲ್ಲಾರೆ ಗೈಸ್ ಇವಾಗ ತಾನೇ ಏನಾಯ್ತು ಅಂದರೆ ಚಿನ್ನಕ್ನಲ್ಲಿ ಪೆಟ್ರೋಲ್ ಖಾಲಿ ಆಗೋಯ್ತು ಅಂದ್ಬಿಟ್ಟು ಪೆಟ್ರೋಲ್ ಹಾಕ್ಸ್ಬಿಟ್ಟು ಫೋನ್ನ ನಮ್ಮ ಕಪ್ಪೆ ಕಾಲು ಕೊಟ್ಟಿದ್ದೆ ಗೈಸ್. ಕಪ್ಪೆನ ಇಲ್ಲಿ ಶಾಂತಿ ಕೊಪ್ಪಳಿಗೆ ಡ್ರಾಪ್ ಹಾಕ್ಬಿಟ್ಟು ನಾನು ಹಂಗೆ ಸೀದಾ ನಮ್ಮೂರಿಗೆ ಹೊಟ್ಟೋಗಿದ್ದೀನಿ. ಊರಿಗೆ ಹೋಗಿ ವ್ಲಾಗ್ ಮಾಡೋದಂತ ಫೋನ್ ಹುಡ್ತೀನಿ, ಫೋನ್ ಸಿಗ್ತಾಯಿಲ್ಲ. ಆಮೇಲೆ ಗೊತ್ತಾಯಿತು ಇವನ ಹತ್ರ ಐತೆ, ಕಪ್ಪೆ ಹತ್ರ ಐತೆ ಫೋನು ಅಂತ. ರಿಟರ್ನ್ ಹೋಗಿ ಫೋನ್ ಇಸ್ಕೊಬರೋದ ಅಂದರೆ ಈ ಗಾಡೀಲಿ ಪೆಟ್ರೋಲ್ ಇಲ್ಲ. ಆಮೇಲೆ ಹಂಗೂ ಹಿಂಗೂ ಮಾಡಿ ಪೆಟ್ರೋಲ್ ಹಾಕ್ಸ್ಕೊಂಡು ಇವಾಗ ಬಂದು ಫೋನ್ ಇಸ್ಕೊಂಡು ವ್ಲಾಗ್ ಮಾಡ್ತಾಯಿದ್ದೀನಿ. ಎಲ್ಲಂದರೆ ವಡಿಯಾಂಡಲ್ಲಿ ರೋಡಲ್ಲಿ ನಿಂತ್ಕೊಂಡು ವ್ಲಾಗ್ ಮಾಡ್ತಾಯಿದ್ದೀನಿ ನೋಡ್ರಿ ಗೈಸ್. ಈಗ ಫೋನೆಲ್ಲ ಈಸ್ಕೊಂಡಾಯಿತು, ಈಗ ಮನೆಗೆ ಹೋಗೋ ಸಮಯ. ಬನ್ನಿ ಗೈಸ್, ಲೆಟ್ಸ್ ಗೋ, ಮನೆಗೆ ಹೋಗೋಣ. 2000 years later. ಗೈಸ್ ಫೋನ್ ಇಸ್ಕೊಂಡು ಗಾಡಿನ ಕೊಟ್ಬಿಟ್ಟು ಇವಾಗ ತಾನೇ ಮನೆಗೆ ಬಂದೆ ಗೈಸ್. ನಿಮ್ಗೇನು ಹೇಳಬೇಕು ಏನಂದರೆ, ನಿಮ್ಮ ಒಂದು ಮೈಂಡ್ ಸೆಟ್ಟು, ನಿಮ್ಮ ಒಂದು ಗುರಿ ಕಡೆ ಇರಲಿ ಗೈಸ್, ಯಾವುದೇ ಹುಡುಗಿರ ಕಡೆ ಬೇಡ. ಸ್ಟೇ ಫೋಕಸ್, ಸ್ಟೇ ವರ್ಕ್, ಸ್ಟೇ ಹಾರ್ಡ್ ವರ್ಕ್ ಗೈಸ್. ಕೆಲಸಗಳು ಮಾಡ್ತಾಯಿರ್ರಿ, ಎಷ್ಟಾಯ್ತದೆ ಅಷ್ಟು ಕೆಲಸಗಳು ಮಾಡ್ತಾಯಿರ್ರಿ. ಮತ್ತು ಇವತ್ತಂತೂ ಫುಲ್ಲು ವಿಚಿತ್ರ ದಿನ ಅನ್ಕೊಳ್ರಿ. ಏನೇನು ಆಗಬೇಕಿತ್ತು, ಏನೇನು ಆಗಬಾರ್ದಿತ್ತು ಎಲ್ಲ ಮಿಕ್ಸಿಂಗಲ್ಲಿ ಆಗ್ಬಿಟ್ಟೈತೆ. ಯಾವತ್ತು ನಾನು ಫೋನ್ನ ಮರ್ತ್ಕೊಳ್ಳೋನೇ ಅಲ್ಲ ಗೈಸ್, ಫೋನ್ನ ಮರ್ತ್ಕೊಳ್ಳೋನೇ ಇಲ್ಲ. ಎನಿ ಟೈಮ್ ನನ್ನ ಕೈಯಲ್ಲೇ ಇರ್ತದೆ ಫೋನು. ಬಟ್ ಇವತ್ತು ನೋಡ್ರಿ ಫೋನ್ನೇ ಮರ್ತ್ಕೊಬಿಟ್ಟಿದ್ದೀನಿ ನಾನು. ಓಹ್, ಇವಾಗ ಮನೆಗೆ ಬಂದಿದ್ದೀನಿ ಗೈಸ್. ಅಯ್ಯೋ, ಇನ್ನೂ ಎಡಿಟ್ ಮಾಡಬೇಕು, ವ್ಲಾಗ್ ಎಡಿಟ್ ಮಾಡಬೇಕು, ರೀಲ್ ಪೋಸ್ಟ್ ಮಾಡಬೇಕು, ತುಂಬ ಕೆಲಸ ಇದೆ. ಕೆಲಸ ಮಾಡ್ಬಿಟ್ಟು ನಿಮ್ಗೆ ಆಮೇಲೆ ಸಿಗ್ತೀನಿ ಗೈಸ್. 6 ಗಂಟೆಯಿಂದ ಕೂತ್ಕೊಂಡು 9 ಗಂಟೆ ಎಡಿಟ್ ಮಾಡಿ ವ್ಲಾಗ್ನ ಅಪ್ಲೋಡ್ ಮಾಡಿ ಈಗ ಊಟ ಮಾಡ್ತಾಯಿದ್ದೀನಿ ಗೈಸ್. ನೋಡಿರಿ ನನ್ನ ವ್ಲಾಗ್ ನಾನೇ ನೋಡ್ಕೊಂಡು ಊಟ ಮಾಡ್ತಾಯಿದ್ದೀನಿ ಗೈಸ್. ಇನ್ನೊಂದೇನಪ್ಪ ಅಂದರೆ, ಇಷ್ಟು ದಿನ ಹೇಳ್ತಿದ್ದೆ ITI ಕಾಲೇಜ್ ಸೇರ್ಕೊಬಿಡಿ ಹಂಗೆ ಹಿಂಗೆ ಅಂತ. ಬಟ್ ಇವಾಗ ಹೇಳ್ತಿದ್ದೀನಿ ಕೇಳಿಸ್ಕೊಳ್ಳಿ. ಒಂದು ಬೆಸ್ಟ್ ಮೆಮೊರೀಸು, ಬೆಸ್ಟು ಫೀಲಿಂಗ್ಸು, ಬೆಸ್ಟು ಮೂಮೆಂಟ್ಸು
ಕ್ರಿಯೇಟ್ ಮಾಡ್ಕೋಬೇಕಂದ್ರೆ ನೀವು ITO ಕಾಲೇಜ್ ಸೇರ್ಕೊಳ್ಳಿ. ಯಾಕಪ್ಪ ಅಂದರೆ ಜಾಸ್ತಿ ಮೆಂಬರ್ಸ್ ಇರಲ್ಲ ಗೈಸ್, 10 to 15 ಮೆಂಬರ್ಸ್ ಇರ್ತಾರೆ. ಮತ್ತು ಹುಡುಗಿರು ಇರಲ್ಲ. ಹುಡುಗಿರ ಬಗ್ಗೆ ಚಿಂತೆನೆ ಮಾಡಿಲ್ಲ ಗೈಸ್, ಈ 2 ಇಯರ್ಸಲ್ಲಿ ಹುಡುಗಿರ ಬಗ್ಗೆ ಚಿಂತೆನೆ ಮಾಡಿಲ್ಲ. ಈ 10-15 ಮೆಂಬರ್ಸ್ ಏನಿದ್ದೀವಲ್ಲ ನಾವು ಒಂಥರ ಫ್ಯಾಮಿಲಿ ಥರ ಗೈಸ್. ಎಷ್ಟೇ ಜಗಳ, ಎಷ್ಟೇ ಬಡದಾಟ ಆದರೂ ಕೂಡ ಒಂದು ದಿನ ಅಲ್ಲ, ಅರ್ಧ ಗಂಟೆಗೆ ಮಾತಾಡ್ಸ್ಕೊಂಡು ಖುಷಿಯಾಗಿರ್ತಿದ್ದೋ. ಬಟ್ ಏನು ಮಾಡೋಕ್ಕಾಗಲ್ಲ ಗೈಸ್, ಎಂದಾಗೋಯ್ತು ಎಲ್ಲ. ಸಿಗ್ತಾರೆ ಬಟ್ ಅಷ್ಟು ಜನ ಒಟ್ಟಿಗೆ ಸಿಗ್ಬೇಕಲ್ಲ, ಅದೊಂದು ಬೇಜಾರು ಗೈಸ್. ಹೊಟ್ಟೆ ತುಂಬ ಊಟ ಮಾಡೈತಿ, ಈಗ ಕಣ್ ತುಂಬ ನಿದ್ದೆ ಮಾಡಿಬಿಟ್ರೆ ಒಳ್ಳೆ ನಿಮ್ದು ಅನ್ಕಳ್ರಿ ಗೈಸ್. ಏನು ಗೈಸ್, ಎಡಿಟ್ ಮಾಡಿನೇ ಅರ್ಧ ಲೈಫ್ ಹೊಟ್ಟೋಗೈತೆ ಅನ್ಕಳ್ರಿ. ಯಾರೊಬ್ಬ ಫೋನ್ ಹಾಕ್ತಾನೆ, ಮಚ್ಚಿ ಒಂದು ಎಡಿಟ್ ಮಾಡ್ಕೊಡು ಅಂತಾನೆ. ಇನ್ನೊಬ್ಬ ಯಾರೋ ಫೋನ್ ಹಾಕ್ತಾನೆ, ಮಚ್ಚಿ ಅರ್ಜೆಂಟ್ ಪ್ಲೀಸ್ ಎಡಿಟ್ ಮಾಡ್ಕೊಡು ಅಂತಾನೆ. ಏನು ಗೈಸ್, ಎಷ್ಟು ಅಂತ ಎಡಿಟ್ ಮಾಡ್ಕೊಡೋದ? ಅರ್ಥ ಮಾಡ್ಕೋಬೇಕಲ್ವ ಗೈಸ್. ನಾನು ನಂದು ಒಂದು ವ್ಲಾಗ್ನೇ 6 ಗಂಟೆಯಿಂದ ಕೂತ್ಕೊಂಡು 9 ಗಂಟೆವರೆಗೂ ಎಡಿಟ್ ಮಾಡ್ತೀನಿ ಅಂದರೆ ಅರ್ಥ ಮಾಡ್ಕೊಳ್ರಿ. ಎಷ್ಟು ರಿಸ್ಕಲ್ಲಿ ಕೂತ್ಕೊಂಡು ಒಂದೇ ಜಾಗದಲ್ಲಿ ಕೂತ್ಕೊಂಡು ಒಂದೇ ಕಡೆ ಫೋಕಸ್ ಹಾಕೊಂಡು ಎಡಿಟ್ ಮಾಡ್ತಾ ಇರ್ತೀನಿ. ನಾನು ಎಡಿಟ್ ಮಾಡ್ಬೇಕಾದ್ರೆ ನನ್ನ ಪಕ್ಕ ಒಂದು ಇಬ್ರು ಕೂತಿರ್ತಾರೆ ಗೈಸ್, ಅವ್ರಿಗೆ ಗೊತ್ತಿರುತ್ತೆ ನನ್ನ ಕಷ್ಟ ಏನು ಅಂತ. ತಲೆಯೆಲ್ಲ ಕೆಚ್ಕೊಬಿಡ್ತೀನಿ ಅನ್ಕೊಳ್ರಿ ಒಂದೊಂದ್ಸಲಿ. ಅಷ್ಟು ರಿಸ್ಕ್ ತಗೊಂಡು ಎಡಿಟ್ ಮಾಡ್ತಾ ಇರ್ತೀನಿ. ಫೋನ್ ಹಾಕ್ತಾರೆ, ಎಡಿಟ್ ಮಾಡ್ಬೇಕಾದ್ರೆ ಮಧ್ಯದಲ್ಲಿ ತಲೆ ಕೆಟ್ಟೋಯ್ತದೆ ಗೈಸ್, ಈ ಥರ ಎಲ್ಲ ಆದಾಗ. ಸೊ ಇವಾಗ ಮಸ್ತಾಗಿ ಮಲ್ಕೋಬೇಕು ಗೈಸ್. ನೋಡ್ರಿ ಈಗ ಹೋಗಿ ದಬಾಕೊಂಡ್ರೆ ನಾಳೆ ಬೇರೆ ಸಂಡೇ, ಲೇಟಾಗಿ ಎದೋಳೋದು. ನಾಳೆ ಏನು ರೋಟಿನು ಅಂತಲೂ ಗೊತ್ತಿಲ್ಲ, ಏನು ಮಾಡ್ತೀನಿ ಅದು ವ್ಲಾಗ್ ಮಾಡ್ತೀನಿ ಗೈಸ್. ಮತ್ತು ಇವತ್ತಿನ ವ್ಲಾಗ್ನ ಇಲ್ಲೇ ಎಂಡ್ ಮಾಡ್ತೀನಿ. ಇವತ್ತಿನ ವ್ಲಾಗು ಚೆನ್ನಾಗಿದೆ, ದಯವಿಟ್ಟು ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿರಿ. ಮತ್ತು ಪಕ್ಕದಲ್ಲಿರೋ ಬೆಲ್ ಐಕಾನ್ ಕ್ಲಿಕ್ ಮಾಡಿರಿ. ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಮೆಂಬರ್ಸ್ಗೆ ಮ್ಯಾಕ್ಸಿಮಮ್ ವೀಡಿಯೋನ ಶೇರ್ ಮಾಡಿರಿ. ನೆಕ್ಸ್ಟ್ ವ್ಲಾಗಲ್ಲಿ ಮಸ್ತಾಗಿ ಸಿಗ್ತೀನಿ. ಲವ್ ಯು ಆಲ್, ಟೇಕ್ ಕೇರ್, ಬೈ. ಸಿ ಯು ಗೈಸ್.